ಪಂಚಾಯತ್ ಇಲಾಖೆ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಇಲ್ಲಿ ಯಾವುದೇ ಕಾಮಗಾರಿ ಮಾಡಿದ್ರೂ ಕೂಡ ಕೊಡ್ಬೇಕಂತೆ ಕಪ್ಪ. ಪಂಚಾಯಿತಿ ಕೆಲಸವಾದ್ರೆ ಅಧಿಕಾರಿಗಳಿಗೆ ಪರ್ಸೆಂಟೇಜ್ ಕೊಡಬೇಕು. ಪಂಚಾಯತ್ ಇಲಾಖೆ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಇಲ್ಲಿ ಯಾವುದೇ ಕಾಮಗಾರಿ ಮಾಡಿದ್ರೂ ಕೂಡ ಕೊಡ್ಬೇಕಂತೆ ಕಪ್ಪ. ಪಂಚಾಯಿತಿ ಕೆಲಸವಾದ್ರೆ ಅಧಿಕಾರಿಗಳಿಗೆ ಪರ್ಸೆಂಟೇಜ್ ಕೊಡಬೇಕು. ಪಂಚಾಯತ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಕೂಡ ಹಣ ಕೊಡಬೇಕು. ಹಣ ಕೊಟ್ಟರೆ ಮಾತ್ರ ಅಭಿವೃದ್ಧಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ದಾರೆ ಪಿಡಿಒ. ಕಾರಟಗಿ ತಾಲೂಕು ಮೈಲಾಪುರ ಪಂಚಾಯಿತಿ ಪಿಡಿಒ ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು. ವಿಡಿಯೋದಲ್ಲಿ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಪಿಡಿಒ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮೈಲಾಪುರದ ಪಿಡಿಒ ಮಹಮ್ಮದ್ ಜಿಲಾನ್ ಪಾಷಾ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ವಿಡಿಯೋದಲ್ಲಿ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಲಂಚ ಕೊಡೋ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಪಿಡಿಒ. ಇನ್ನು ಯಾರೇ ಲಂಚ ಕೊಟ್ಟರು ಕೂಡ ಖುಷಿಯಿಂದ ಕೊಡಬೇಕು ಅಂತ ಪಿಡಿಒ ಜಿಲಾನ್ ಪಾಷಾ ಹೇಳ್ಕೊಂಡಿರುವಂಥದ್ದು. ಚೆಕ್ ಮೆಷರ್ಮೆಂಟ್ ಮಾಡೋ ಅಧಿಕಾರಿಗಳಿಗೂ ಕೂಡ ಲಂಚ ಕೊಡಬೇಕು. ಇನ್ನು ಕಾರಟಗಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಲಂಚ ಕೊಟ್ಟರೆ ಮಾತ್ರ ಬಿಲ್ ಮಾಡ್ತಾರಾ ಎನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಇನ್ನು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಕಾಮಗಾರಿ ಅನುಮೋದನೆ ಮಾಡೋದಕ್ಕೆ ಲಂಚ ಕೊಡಬೇಕಾ? ಈಗ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಧಿಕಾರಿಗಳ ಅಂದ ದರ್ಬಾರ್ ನಡೀತಾ ಇರುವಂಥದ್ದು. ತಾಲೂಕು ಜಿಲ್ಲಾ ಪಂಚಾಯಿತಿಗಳಿಗೆ ಚುನಾವಣೆ ಇಲ್ಲದೆ ಅಧಿಕಾರಿಗಳು ಆಡಿದ್ದೇ ಆಟವಾಗಿದೆ. ಹೀಗಾಗಿ ಸತ್ಯವನ್ನ ಕೂಡ ಸ್ವತಃ ಪಿಡಿಒನೇ ಒಪ್ಕೊಂಡಿದ್ದಾರೆ. ನಾವು ಕೆಲಸ ಮಾಡಿ ನಾವು ಮತ್ತೆ ಓಣೆ ಕೆಲಸ ಮಾಡಿ ಮತ್ತೆ ರೊಕ್ಕ ಕೇಳ್ಕೊಂತ ನಾವು ಏನು ಮಾಡೋಣ ಹೇಳ್ರಿ? ಹಾಂ ಸುಮ್ಮನೆ ಮಾಡಿದ್ರೆ ಆತ್ರಿ ಅದು. ಸುಮ್ಮನೆ ಮಾಡಲ್ಲ, ನಾವು ಕೆಲಸ ಮಾಡಿ ನೋಡ್ಕಿ ಚೆಕ್ ಮಾಡ್ಬೇಕು. ನನ್ನ ಮೇಲೆ ಹೇಳ್ಕೊಳ್ಳಿ, ಚೆಕ್ ಯಾರು ಕೊಡ್ಬೇಕು? ಚೆಕ್ ಮಾಡಿ ಏನು ಕೊಡೋಕೆ ನಿನಗೆ ಅದನ್ನ ಹೇಳಿ ಚೆಕ್ ಕೊಡಕಪ್ಪ ಅಂತ ಖುಷಿಯಿಂದ ಮಾಡ್ಕೊಡ್ಬೇಕ್ರಿ. ಹೆಂಗ್ರಿ ನೀವು ಖುಷಿ ಅಲ್ರಿ, ನಿಮ್ಗೆ ಕೆಲಸ ಪಗಾರ ಬರ್ತದೆ, ಎಲ್ಲ ಬರ್ತೈತಿ. ಇದನ್ನು ನಾವೇನು ಕೊಡ್ಬೇಕು, ಎಲ್ಲರೂ ಕೊಡ್ಬೇಕು. ನಿಮ್ಗೆ ಗೊತ್ತಾ? ಜಡ್ ಪಿ ಕೊಡ್ಬೇಕು, ಟಿ ಪಿ ಕೊಡ್ಬೇಕು. ನೀವು ಹಾಂ ಎದಕ್ಕೆ ಕೊಡ್ತೀರಿ? ಜೆ ಪಿ ಎದಕ್ಕೆ ಕೊಡ್ಬೇಕು? ಬಿಡ್ತಾರ? ಅಲ್ಲ ಸರ್, ನಿಮ್ಗೆ ಯಾರಿಗೆ ಕೊಡ್ಬೇಕು ಹೇಳ್ರಿ? ನಾ ಫೋನ್ ಬರಲ್ಲ ಸರ್, ಅವೆಲ್ಲ ಬೇಡ. ಇದು 42% ಎಲ್ಲ ನಿಮ್ಗೆ ಒಂದ್ ನಿಮಿಷ ಅಂತ ಕೇಳ. 42% ಮುರ್ಕಂದಾರ ಎಲ್ಲ ಆಫೀಸರ್ ಇದ್ರಾಗ. ಅಲ್ರಿ ನಾವು ಕೆಲಸ ಮಾಡಿ ನಾವು ಮತ್ತೆ ಓಣೆ ಕೆಲಸ ಮಾಡಿ ಮತ್ತೆ ರೊಕ್ಕ ಕೇಳ್ಕೊಂತ ನಾವು ಏನು ಮಾಡೋಣ ಹೇಳ್ರಿ? ಹಾಂ ಸುಮ್ಮನೆ ಮಾಡಿದ್ರೆ ಆತ್ರಿ ಅದು. ಎಸ್, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರತಿನಿಧಿ ಬಸವರಾಜ್. ಎಸ್ ಬಸವರಾಜ್, ಈಗ ಸ್ವತಃ ಒಂದು ವಿಡಿಯೋ ವೈರಲ್ ಆಗಿದೆ. ಅದರಲ್ಲಿ ಸ್ವತಃ ಪಿಡಿಒನೇ ಒಪ್ಕೊಂಡಿದ್ದಾರೆ ಯಾವುದೇ ಕೆಲಸ ಆಗಬೇಕು ಅಂದ್ರೂ ಕೂಡ ಇಲ್ಲಿ ಹಣ ಕೊಡಬೇಕು ಅಂತ. ಕಾರಟಗಿ ತಾಲೂಕಿನ ಮೈಲಾಪುರ ಪಂಚಾಯಿತಿ ಪಿಡಿಒ ಅವರ ವಿಡಿಯೋ ವೈರಲ್ ಆಗಿರುವಂಥದ್ದು. ಏನಿದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್? ಹೌದು ಚಿಂತನೆ ಏನಂತಂದ್ರೆ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಈ ಒಂದು ಮೈಲಾಪುರ ಅಂತ ಒಂದು ಕುಗ್ರಾಮ ಅಂತ ಹೇಳ್ಬೋದು. ಒಂದು ಕೊಪ್ಪಳ ಜಿಲ್ಲೆಯ ಒಂದು ಕಡೆಯ ಒಂದು ಹಳ್ಳಿ ಅಂತ ಹೇಳ್ಬೋದು. ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂತಹ ಪಿಡಿಒ ಇತ್ತೀಚೆಗೆ ರೀಸೆಂಟ್ ಆಗಿ ಅದೊಂದು ಪಂಚಾಯತಿ ಹೊಸದಾಗಿ ಹೆಚ್ಚುವರಿ ಆಗಿರ್ತಕ್ಕಂಥ ಒಂದು ಪಂಚಾಯತಿ. ಆ ಪಂಚಾಯತಿಗೆ ಬಂದಿರತಕ್ಕಂತಹ ಜಿಲನ್ ಪಾಷಾ ಅಂತಕ್ಕಂಥ ಪಿಡಿಒ ಅಲ್ಲಿ ಯಾವುದೇ ಒಂದು ಕಾಮಗಾರಿ ಆದ್ರಪ್ಪ ಅಂದ್ರೆ ನಮಗೆ ಇಂತಿಷ್ಟು ಹಣವನ್ನ ಕೊಡಬೇಕಂತಂದು ಹೇಳಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಸ್ವತಃ ಅಲ್ಲೆಲ್ಲ ಈಗಾಗಲೇ ಅಲ್ಲಿರ್ತಕ್ಕಂಥ ಒಂದು ಕಾಂಟ್ರಾಕ್ಟರ್ ಕೆಲಸ ಮಾಡಿದ್ರು ಕೂಡ ಅವರಿಗೆ ಬಿಲ್ ಮಾಡದೇ ಸತಾಯಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಅಲ್ಲಿರ್ತಕ್ಕಂತಹ ಪಿಡಿಒ ಮಾಡ್ತಾನೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಈಗ ಸ್ವತಃ ಅವರೇ ಒಂದು ಹಣಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥ ವಿಡಿಯೋ ಈಗ ವೈರಲ್ ಆಗಿರ್ತಕ್ಕಂಥದ್ದು. ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೂ ಕೂಡ ನಾವು ಹಣವನ್ನ ಮೇಲಧಿಕಾರಿಗಳಿಗೂ ಕೊಡಬೇಕು. ಅದ್ ಹೆಂಗ್ ಕೊಡಬೇಕು? ನೀವು ಖುಷಿಯಿಂದ ಕೊಟ್ರಪ್ಪ ಅಂದ್ರೆ ಅವೆಲ್ಲ ಕೆಲಸ ಆಗ್ತೈತೆ ಅನ್ನುವಂಥ ಒಂದು ಮಾತನ್ನು ಕೂಡ ಸ್ವತಃ ಪಿಡಿಒ ಒಪ್ಪಿಕೊಂಡು ಹೇಳಿರ್ತಕ್ಕಂಥದ್ದು. ಏನಂತಂದ್ರೆ ಅಲ್ಲಿ ಯಾವುದೇ ಒಂದು ನರೇಗಾ ಯೋಜನೆ ಆಗಿರ್ಬೋದು ಮತ್ತು ಸ್ಟೇಟ್ ಫೈನಾನ್ಸ್ ಆಗಿರ್ಬೋದು, ಒಂದು ಪಂಚಾಯತಿ ವ್ಯಾಪ್ತಿಯ ಕೆಲವೊಂದಿಷ್ಟು ಕಾಮಗಾರಿ ಆದ್ರಪ್ಪ ಅಂದ್ರೆ ಅಲ್ಲಿ ಚೆಕ್ ಮೆಜರ್ಮೆಂಟ್ ಮಾಡೋದಕ್ಕೂ ಕೂಡ ತಾಲೂಕ್ ಪಂಚಾಯತಿಯ ಎಡಿ ಮತ್ತು ಟಿಸಿ ಕೂಡ ಈ ಒಂದು ಚೆಕ್ ಮೆಜರ್ಮೆಂಟ್ ಮಾಡೋದಕ್ಕೆ ಬರ್ತಾರ. ಅಂತರಿಗೂ ಕೂಡ ಒಂದು ಹಣವನ್ನು ಕೊಡಬೇಕನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಈಗ ಸ್ವತಃ ಪಿಡಿಒ ಆ ಒಂದು ಆಡಿಯೋ ಒಪ್ಕೊಂಡ್ರಿಂದಾಗಿ ಈ ಒಂದು ತಾಲೂಕ್ ಪಂಚಾಯತಿಯ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಸ್ವತಃ ಪಿಡಿಒ ಮತ್ತು ಜೈ ಈ ಎಲ್ಲರನ್ನ ಒಳಗೊಂಡಂತೆ ಒಂದು ತನಿಖೆಯನ್ನು ಆದ್ರಪ್ಪ ಅಂದ್ರೆ ಸುಮಾರು 40% ಒಂದು ಕಾಮಗಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ಅಧಿಕಾರಿಗಳಿಗೆ ಕೊಡಲಾಗ್ತಿದೆ ಅನ್ನುವಂತ ಒಂದು ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಇಂಥ ಒಂದು ಅಧಿಕಾರಿಗಳನ್ನ ಮಟ್ಟ ಹಾಕುವಂತ ಒಂದು ಕೆಲಸವನ್ನ ನಿಜಕ್ಕೂ ಪಂಚಾಯತ್ ರಾಜ್ ಇಲಾಖೆ ಮಾಡಬೇಕಾಗುತ್ತೆ. ಇಲ್ದ ಹೋದ್ರಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಪಂಚಾಯತಿಯ ಒಂದು ನರೇಗಾ ಕಾಮಗಾರಿ ಹಳ್ಳ ಹಿಡಿಯುವಂತ ಒಂದು ಕೆಲಸ ಕೂಡ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು 40% ಇವರಿಗೆ ಕಮಿಷನ್ ಕೊಟ್ಟರಪ್ಪ ಅಂದ್ರೆ ಸುಮಾರು ಇನ್ನು ಉಳಿದಿರ್ತಕ್ಕಂತಹ ಒಂದು 60% ನಲ್ಲಿ ಸುಮಾರು ಒಂದು 50% ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ 50% ಕೂಡ ಕಾಂಟ್ರಾಕ್ಟರ್ ಕೆಲಸ ಮಾಡದೆ ಸುಮಾರು ಒಂದು ಅರ್ಧಮರ್ಧ ಕೆಲಸ ಮಾಡಿರಪ್ಪ ಅಂದ್ರೆ ಗ್ರಾಮದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತದೆ ಅಂತಂದು ಹೇಳಿ ಸಾರ್ವಜನಿಕರ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಇಂಥ ಒಂದು ಅಧಿಕಾರಿಗಳಿಗೆ ಮಟ್ಟ ಹಾಕಬೇಕಂತಂದು ಕೂಡ ಇವತ್ತು ಒತ್ತಾಯ ಕೇಳಿ ಬರ್ತದೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.